ಮಗಳೇ ಅಪ್ಪಯ್ಯ ಮಗಳೇ ರೇಣುಕಾ ಜನಕ ಮಗಳೇ ರೇಣುಕಾ ಕುಮಾರಿ ಇದನೇ ಮಗಳೇ ರೇಣುಕಾ ಕಾಶ್ಮೀರ ಚಕ್ರವರ್ತಿ ಅದೇನು ಪೂರ್ತಿ ಹೇಳು ಮಗಳೇ. ಮಗಳೆಂಬ ನಿನ್ನ ರೀತಿ ಹೌದು ಮಗಳೇ, ಇಲ್ಲಂದವ್ರು ಯಾರು? ಏನು ಈ ರೀತಿ ಹಾರಾಡುತ್ತಿರುವೆ? ನೀನೇನು ಆಡಿದ ಮಾತನಾಡುವನಲ್ಲ ಮಗಳೇ. ಮಗಳೇ ರೇಣುಕಾ, ತಾಯಿಯ ಗರ್ಭದಿಂದ ಬರುವಾಗ ನಾವೇನು ತಂದೆವ? ನಾನಿಂದ ನನ್ನ ಮಾತು ಕೇಳು ಮಗಳೇ. ಸಾಯುವಾಗ ನಾವೇನು ಹೊತ್ತುಕೊಂಡು ಹೋದೆವ? ನಾನೀ ಸಿರಿ ಸಾಮಾನ್ಯ ಬೇಕಾಗಿಲ್ಲ, ನಾನು ಸಿರಿ ಸಾಮಾನು ಸಾಕು ಮಗಳೇ. ಸಿರಿ ಸಂಪತ್ತು ಎನ್ನುವುದು ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ಹೋಗುವುದು. ಮುಂದೆ ಯಾರು ನೋಡುವರು ಮಗಳೇ? ಅಪ್ಪಯ್ಯ ಮಗಳೇ ರೇಣುಕಾ, ಮುಂದಿನ ವಿಚಾರ ನೀನು ಕಂಡು ಬಂದಿಲ್ಲ. ನಾನು ನಿನ್ನ ಮಾತು ಕೇಳೋದಕ್ಕೆ ನಾನು ಬಂದಿಲ್ಲ ಮಗಳೇ. ಅಪ್ಪಯ್ಯ ಮಗಳೇ ರೇಣುಕಾ, ನೀನೇನೇ ಮಾತನಾಡಿದರು, ನೀನೇನೇ ಹಾರಾಡಿದರು, ನಾನು ಜಮದಗ್ನಿ ಮದುವೆಯಾಗಿ ಅವರ ಆಶ್ರಮಕ್ಕೆ ಹೋಗುವೆನು. ನಾನು ಸನ್ಯಾಸಿ ಕೊಡೋದಿಲ್ಲ ಮೊದಲಂತ ಹೇಳಲ್ಲ ಮಗಳೇ. ನಾನು ಬಿಡುವುದಿಲ್ಲ. ನಾನು ಕೇಳುವುದಲ್ಲ ಮಗಳೇ. ನೀನು ಕೇಳಿದಷ್ಟು ಒಪ್ಪಿದಷ್ಟು ನಾನು ನನ್ನ ಮಗಳಲ್ಲ. ಮದುವೆ ಆಗೋಳು ನಾನು, ಜೀವನ ಮಾಡುವ ನಾನು. ಕೇಳೋಕೆ ಬಂದಿಲ್ಲ ಅಪ್ಪಯ್ಯ ರೇಣುಕಾ. ಜನಕ ಮಗಳೇ, ಆ ಜಮದಗ್ನಿಯಿಂದಲೇ ನನ್ನ ಜನ್ಮ ಸಾರ್ಥಕ. ಅದೇನು ಸಲಹೆ ಹೇಳು ಮಗಳೇ. ಅಹೇ ರೇಣುಕಾ, ನಾರದ ವೈರಾಗ್ಯದ ಮಾತನ್ನು ಹಾಡುವಿಯಾ? ಈ ನಿನ್ನ ನಡೆನುಡಿ ಪರಮ ಹೀರಾಮಗಳಿಗೆ, ಸನ್ಯಾಸಿಯರಿಗೆ ನಾರದ ನಮ್ಮ ಇಷ್ಟು ಆಭರಣಗಳನ್ನು ಧರಿಸಿ ಇಷ್ಟು ಮತ್ತು ಕಠೋರವಾಗಿ ಮಾತನಾಡುವ್ಯಾ? ಬಲರು ಬರೆದುಕೊಳ್ಳಲು ಬಂದಿರುವ್ಯಾ? ಮಗಳೇ ರೇಣುಕಾ, ಮಾತನಾಡಿದ್ರೆ ಆಗುವುದೇನು? ಧರಿಸಿ ಮಗಳೇ ಬಿಟ್ಟು ಬಿಡಿ ಈ ರೀತಿ ಮಗಳೇ. ನಿನ್ನ ಸೇರೆ ಸಂಪದವು ಬಯಸೇನ ಮುಂದಿನ ದಿನವು, ಆಯೋಗಿಯ ಕರವು ನನ್ನ ಮೈಗೆ ತಾಗಿಯ ದಿನವು, ನನ್ನ ಜೀವನ ಅಸಪಾವನ, ನನ್ನ ಜೀವನ ಆಯ್ತು ಪಾವನವು, ನಾಳಿಂದ ಇದಕ್ಕಿಂತ ಭಾಗ್ಯೋದಯವು, ನಾಳಿಂದ ಇದಕ್ಕಿಂತ ಭಾಗ್ಯೋದಯವು, ನಾಳೊಂದು ವಿಷಯ ಹೇಳಬೇಡ, ಕೇಳು ಇದರ ವಿವರವನ್ನು. ಜನಕ ಮಗಳೇ, ಅಪ್ಪಯ್ಯ ಮಗಳೇ ಪಿತಾನೆ, ಮಗಳೇ ರೇಣುಕಾ, ನಿನ್ನ ಸಿರಿ ಸಂಪತ್ತು ಮುಂದೆ ಎಂದೆಂದಿಗೂ ನನಗೆ ಬೇಕಾಗಿಲ್ಲ. ಮತ್ತೇನಿರುವುದು ನಿನಗೆ? ಅಪ್ಪಯ್ಯ ಮಗಳೇ, ನನಗೇನಿರುವುದು ನನ್ನ ಆಸೆಯನ್ನು ನೆರವೇರಿಸಯ್ಯ. ಕೇಳ ಮಗಳೇ. ಅಪ್ಪಯ್ಯ ಮಗಳೇ, ಅಂದು ನಿನ್ನ ಅಪ್ಪಣೆಯನ್ನ ಪಡೆದುಕೊಂಡು ಮಲಪ್ರಭ ನದಿಗೆ ಸ್ನಾನಕ್ಕೆ ಹೋದಾಗ ನಾನು ಹೇಳಿದಲ್ಲ ಮಗಳೇ, ಏನಾಯ್ತು ಅಂತ ಕೇಳಿದಲ್ಲ ತಂದೆ. ಮಗಳೇ, ಆ ಯೋಗಿಯ ಕೈ ನನ್ನ ಮೈಗೆ ತಾಕಿದ ಕ್ಷಣವೇ ಆದರೆ ಏನಾಯ್ತು ಮಗಳೇ? ಅಂದೇ ನನ್ನ ಜೀವನ ಪಾವನವಾಯಿತು. ಹೌದೇನ ಮಗಳೇ? ಅವರೇ ಪತಿ ಎಂದು ನಿರ್ಧಾರ ಮಾಡಿಕೊಂಡು ನಾನು ಎಷ್ಟು ಮಾತ್ರ ಕೇಳುವುದಿಲ್ಲ. ರೇಣುಕಾ ಜಮದಗ್ನಿ ಕಲ್ಯಾಣವನ್ನು ನಡೆಸಲೇಬೇಕು. ನಾನು ಎಂದೆಂದಿಗೆ ನೆನೆಸುವುದಿಲ್ಲ, ನಿನ್ನ ನಾನು ಕೊಡುವುದಿಲ್ಲ ಮಗಳೇ. ಆ ಜಮದಗ್ನಿ ಸಲುವಾಗಿ ನಾನು ಹುಟ್ಟಿರುವೆನು, ನಾನು ಕೊಡುವುದಿಲ್ಲ. ಅವರೇ ಪತಿ ಎಂದು ನಿರ್ಧಾರ ಮಾಡಿರುವೆನು. ಅದು ಎಂದೆಂದಿಗೆ ಸಾಧ್ಯವಿಲ್ಲ. ಅವರ ಪತಿಯಾಗಿ ಆಶ್ರಮಕ್ಕೆ ಹೋಗುವೆನು. ಕೊಡುವುದಿಲ್ಲ ಜನಕ ಮಗಳ ರೇಣುಕಾ, ಆ ಜಮದಗ್ನಿಯಿಂದಲೇ ನನ್ನ ಜನ್ಮ ಸಾರ್ಥಕ. ಕೊಡಕಲ ಅಂತ ಬಿಡಮ್ಮ, ಎಡ ಮಾಡಿದ್ಯಾತ ಹೋಲ ಅದು ಕೊಟ್ಟರು ಮಾಡ್ಕೊಂತ. ಅಹೋ ರೇಣುಕಾ, ಜನಕ ಆದಿಶಾಸನು ಪಡಿಮಣಿ ಇದ್ದರೆ ಅದಕ್ಕೆ ಶೃಂಗಾರ, ಇಲ್ಲವಂದವರು ಯಾರು? ಕೆಬ್ಬಳ ಕಡಗಲಿದ್ದರೆ ಅದಕ್ಕೆ ಬೆಲೆ ಬರುವುದ? ಎತ್ತ ತಂದೆಯಾದ ನಾನು ಒಂದಾಗಿ ಬರುವ ಕುಂದಗಳಿಗೆ ಕೆತ್ತ ಮಗಳನ್ನು ಬಳಸಲೇ ಈ ನಿನ್ನ ನಿರ್ಧಾರವನ್ನು ಬದಲಾಯಿಸಿದ ಇಲ್ಲವಾಯಿತೆಂದರೆ ಬಳಿದ ನಿನ್ನ ರುಂಡಗಳನ್ನು ಕಡಿದು ಸೆಂಡಿನಂತ ತೂರಿ ಬಿಡಿದೆ.
ನೀನು 2 ದಿನ ಹಸು ನೀನು ಸತ್ತರೂ ಚಿಂತೆ ಇಲ್ಲ, 2 ದಿನ ಹತ್ತು ಸುಮ್ಮನೆ ಆಗವೆ. ನಿನ್ನ ನೆತ್ತಿಯ ಮೇಲೆ ಮಾಸ ಬಾರಲ್ಲ ನಿನಗಿಷ್ಟೊಂದು ಚೆನ್ನಾಗಂತ ಮಗಳೇ. 7 ದಿನದಿಂದ ಬಂದರಗಳೇ ಮಗಳೇ. ಸೂಗೂರು ದೊಡ್ಡ ಶಂಕರಪ್ಪ ಇವರು ಗೀತಮ್ಮಕ್ಕ ಅವರಿಗೆ 101 ರೂಪಾಯಿ ಮಾಡಿರ್ತಾರೆ. ಕಾಣಿಕೆ ಕೊಟ್ಟಂತ ಕಲಾಭಿಮಾನಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ರತ್ನವ ತಂದು ಮಸಿ ಬಟ್ಟೆಯಲ್ಲಿ ಮುಚ್ಚಿಟ್ಟರು, ಅದನ್ನು ತೆಗೆದು ನೋಡಿದಾಗ ರತ್ನವಾಗಿರುವುದೇ ಹೊರತು ಮಸಿ ಬಟ್ಟೆ ಆಗಲು ಸಾಧ್ಯವಿಲ್ಲ ತಂದೆ. ಜನನೇ ಮಗಳೇ ರೇಣುಕಾ. ತಂದೆ ಮಗಳೇ, ನಾನು ಸತ್ತರೂ ಚಿಂತೆ ಇಲ್ಲ, 1-2 ದಿನ ಹತ್ತು ದುಃಖವನ್ನು ಮರೆತು ಬಿಡುವನೆಂದು ಹೇಳಿದೆಯಲ್ಲ. ನಿನ್ನ ಈ ರೀತಿ ಮಾತು ನಾನು ಕೇಳುವಲ್ಲ ಸರಿಯಲ್ಲ ಮಗಳೇ. ನಾನು ಸತ್ತನೆಂದು ತಿಳಿ ನೀನು ನನ್ನನ್ನು ಮರೆತು ಬಿಡು. ನಾನು ಮರೆತು ಹೋಗೋದಲ್ಲ ಮಗಳೇ, ನಿನ್ನ ಸಲಹೆಗಳಲ್ಲ. ನಾನು ಜಮದಗ್ನಿ ಆಶ್ರಮಕ್ಕೆ ಹೋಗುವೆನು ಕಂಡೆ ಜನಕ ಜಗದ ಖ್ಯಾತಿ ಕಾದಿ ಕನಕ. ಅಹೋ ರೇಣುಕಾ, ಜನಕ ಜಪಮಾಲಿಯನ್ನು ಧರಿಸಿ ಗಡ್ಡ ಗೆಣಸು ತಿನ್ನುವ ಆ ಸನ್ಯಾಸಿಯನ್ನು ಮದುವೆ ಮಾಡಿಕೊಂಡು ನೀನ್ಯಾವ ಸುಖ ಪಡೆಯ ಮಗಳೇ? ಕಷ್ಟ ಸುಖವನ್ನು ಅನುಭವಿಸುವುದಕ್ಕೆ ಸಿದ್ಧರಾಗಿರುವ ರೇಣುಕ. ಸ್ವಲ್ಪದಲ್ಲಿ ಮಲಗಿದ್ದೀನಿ ನಿನ್ನ ಸುಕುಮಲ ಶರೀರ ಹುಲ್ಲಿನ ಮೇಲೆ ಮಲಗಿ ಕೊಲ್ಲ ಮುಳ್ಳುಗಳನ್ನು ತುಳಿಯುತ್ತಾ ಕಾಲು ಕಳಿಯನಮ್ಮ. ಬೇಡ ಮಗಳೇ ಬೇಡ. ಏಕೆ ಬೇಡ? ಇಲ್ಲೇ ರಾಜಕುಮಾರ ಚಿತ್ರಗಳು ಇಲ್ಲದೆ ಇವರು ನೀನು ಯಾರನ್ನು ಮೆಚ್ಚಿಯೋ ಅವರಿಗೆ ಇವಾಗ ಮಾಡಿಕೊಡುವರು. ಇಲ್ಲೇ ಆ ಯೋಚನೆ ಮಾಡಿ ನೋಡು ಕುಮಾರಿ. ಬಿಟ್ಟು ಬಿಡು ಕುಮಾರಿ. ಏನೋ ಮೋಯ್ ಹಿಟ್ಟಲ್ಲ ಪಟ್ಟಲ್ಲ ಇದು ಬಂದಿರೋದು ಇವತ್ತು. ಸೂಗೂರು ಗಾದ್ಲಿಂಗ ಇವರು ರೇಣುಕರಾಜನ ಪಾತ್ರ ಮಾಡಿದವರು 501 ರೂಪಾಯಿ ಮಾಡಿರ್ತಾರೆ. ಸಾರಥಿ ಅಮ್ಮಯ್ಯ, ನನ್ನ ತಂದೆಗೆ ಸಿಟ್ಟು ಬಂದಿದೆ ಎಂದು ಹೇಳಿ. ಅಮ್ಮ ಸಿಟ್ಟಲ್ಲ ಪಟ್ಟಲ್ಲಮ್ಮ ಎಮ್ಮ ಏಸಿನಲ್ಲಿದ್ದು ಊದಿಟ್ಕೊಂಡೆ ಅನ್ಕತ್ತಿದ್ದ. ತಂದೆಯಾಗಿ ಉಳಿದಿಲ್ಲ. ಹೌದು ಮಾತೆ, ಇನ್ನ ಕಷ್ಟ ನಿಂದ ಮದುವೆ ಆಗದ ಈ ವರ್ಷಕ್ಕ. ನಾರದ ಮ್ಯಾನೇಜರ್ ಬರ್ಬೇಕು. ಮತ್ತೆ ಬರ್ರಿ, ಮತ್ತೆ ಯಾರನ್ನ ಬರ್ರಿ. ನಾರದ ಬರಪ್ಪ, ಜಲ್ದಿ ಬಾಪ. ಐಶ್ವರ್ಯ ಮಸ್ತು ಮೇಲೆ ಕೇಳಪ್ಪ ರೇಣುಕರಾಜ. ಏನ್ ಮಾಡ್ಬೇಕು ನಾನು? ನಾರದ ಎಲ್ಲ ಮಾಡಿದ್ದೀನಿ ಬಿಡ. ಎಲ್ಲ ಯಾವ್ದು ಬೇಡ ಬಿಡ, ಸ್ವತಃ ಸೋಕ್ ಬಿಡ. ಅದೆಲ್ಲ ಮತ್ತೆ ಇನ್ನೇ ಸುಮ್ಮನೆ.
ಸರ್ಕಳ್ರಿ ಬಂದಾರಂ ಧಾರಂದು ಕೇಳ ದೊರೆಯೇ ಭಾಗ್ಯಶ್ರೀ ದೇವಾ ಭಲೆ ಪರಮ ಪಾವನ ಪಂಚಾಮುಖಿ ಪರಶಿವನ ಧ್ಯಾನೋಮ್ಯದ ಬಿಡದ ಪದ ಸತ್ತ ಬಡಿಸುತ್ತ ಬರುವ ಜಂಬವ ಇಳ್ಕೋ ಎನ್ನ ಕೋದಂಡದಲ್ಲ ಕಂಡ್ರ ತಪ್ಪದ ದಂಡ ಹೌದಾ ಬಾಪು ಬಾಪುರಿ ಧರೋ ನಾವ ಕಲಿ ಬಡತ್ತ ಮರಂದ ಬಂದ ಕೆವರ ಪೂರಿ ಮುಗರು ಮುರ್ದ ಬಳಿರ ಇಂಥ ವೀರಾತಿ ವೀರನ ಸನ್ನಿಧಾನದಲ್ಲಿ ನಿಂತು ಬಂದವರೆಂದಾರೆಂದು ಮಾತನಾಡಿಸುವ ನೀನು ದವಲೆ ನಡೆ ಹಟ್ಟದ ಮೇಲೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ದಿಟ್ಟ ಸಾರಥಿ ಎನ್ನುತ್ತಾರ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಬಳಿ ಬಳಿ ರೇಯಲ ಈ ಸಾರದೆ ಭೂಪತಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯ ಹೌದು ದೇವ ಬಾಪು ಬಾಪುರೆ ನನಗೆ ಎದುರಾಗಿ ಬಂದ ಹದಮರನ್ನು ಕಡೆಗಳಿರ್ತಾರಂತೆ ಸತ್ತು ಮರ ಮುತ್ತರಿಸಿದ ಪರಿಗಣಿ ಸಮರ್ಥ ಹೌದವ ಬಳಿ ಅತಲಿತ ಬಲವಂತನಾದ ನನ್ನ ಪರಾಕ್ರಮಕ್ಕೆ ಚಪ್ಪನ್ನ 56 ದೇಶದ ಭೂಪಾಲಕರ ತಪ್ಪದ ಕಪ್ಪ ಕಾಣಿ ತಂದಪ್ಪಿಸುರ ಒಳಿರೇ ನನ್ನ ದರಸ ಚಿಂದಿಯುವೆ ಜಯ ಕೃತಿಯ ತ್ರಿಭುವನ ವೀರರು ಇದೇನು ರಾಳಿ ಎಂದು ಬೆರೆಸುತ್ತಾದ್ರು ಈ ಧರಣಿಯ ಪ್ರಖ್ಯಾತರಾದ ಕನಕಾಮರದನ ಪುತ್ರ ಸದಮಲ ಚರಿತ್ರ ಪರಿಪಾಲಿಸುತ್ತಿದ್ದವರ ಮಹಾರಾಜನೆಂದು ಜೈಬೇರೆ ವರ್ಷಲ ಈ ಸಾರಥಿ ವರ್ಷ ಜೈಬೇರೆ ಚಕ್ಕದೆ ವೀರ ಕೃತವೀರ ಮಹಾರಾಜರಿವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಒಳಿರಿಯಲ ಈ ಸಾರದೆ ಭೂಪತಿ ಶೃಂಗಾರವಾಗಿ ಕಂಗಳಿಸುವ ಈ ಶೃಂಗಾರ ಮಂಟಪಕ್ಕೆ ನಾ ಬಂದ ಕಾರ್ಯತ್ವವೇನೆಂದರೆ ಏನು ದೇವ ನನ್ನ ಪುತ್ರನಾದ ಕಲಿಸೂರ ಕಾರ್ತವೀರಜ್ಜನ ಪಟ್ಟಾಭಿಷೇಕ ಮಾಡುವ ಕಾರಣ ಬರಣವತಿ ಕಂಡಿಯ ಸಾರಥಿ ತಿಳಿಯಿತೇನಾದ ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಬಳಿ ಬಳಿ ರೇಜವ ಈ ಸಾರದೆ ಭೂಪತಿ ನನ್ನ ಪುತ್ರನಾದ ಸಹಸ್ರ ಬಹುಲೇಖ ಕಲಿಸೂರ ಕಾರ್ತವೀರದ ನಂಬರ್ ಹೇಳು ನಿಮ್ಮ ತಂದೆಯ ಅಪ್ಪಣೆ ತಂದು ತಪ್ಪದೆ ಕರೆದುಕೊಂಡು ಬಾ ಸಾರಥಿ ಹೋಗನಿ ಜಾಗೃತಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ತಾವುದಾರಂದು ಕೇಳದೆ ಬಂದಾರಂ ಧಾರಂದು ಕೇಳ ದೊರೆಯೇ ಭಾಗ್ಯಶ್ರೀಯೇ ಕೋಟಿ ಗರ್ಜನೆಯಿಂದ ಬಂದಂತ ದೊರೆಯನ್ನು ದಾರಂದು ಕೇಳಿದ ದೇವ ಎತ್ತು ಬಂದು ಹೇಳಪ್ಪ ಇದ್ದೂರಿನ ಮಾವ ಮಾನವ ದೇವ ಧರಣಿಯೋಳ ಹತಗ್ರತರಸ ಒದ್ಗಟಸ ಬರವ ಯಗ್ಗಲವಾದ ವೀರ ಪಟ್ಟಾಕ್ರಮಂ ಕಂಡ್ರಸುವ ಕಟಕಲಿ ಸುರ ಕರಗ್ರದಳ ಬೋರ್ಗರಿಗೆ ಕೂರ್ಗನಿಗೆ ಐತ ತೆರವಣದ ಕನ ತಮ್ಮ ತಮ್ಮ ಪ್ರಾಣಾಂಗಲಂ ಕಚ್ಚಿದರು ಮಾನವ ದೇವ ಎಂತ ವೀರಾದ ವೀರ ತ್ರಿಭುವನಕ್ಕೆ ಮೆಂಡಾದ ಸೂರ ಹೌದಾ ಲಕ್ಷಿಸದೆ ಮಣ್ಣು ಮುಚ್ಚಿ ಮೆತ್ತವಲದೀರ ನಂದನಿಸೆ ಪಾಪು ಪಾಪುರ ಜಂಬಾರಿಯ ವಜ್ರಾದವಮ್ಮ ನಡೆಗೆಸುವ ಪ್ರಚಂಡ ತರದ ಆಯ್ದ ಪಾಣಿಯಾಗಿ ಈ ಸಭೆಗೆ ಬಂದ ವೀರನಂಬಯ ಭಕ್ತಿ ಎಲ್ಲದೆ ಒಂದಿನ ಮಾಡಿ ಮಾತನಾಡಿಸುವ ಮಾನವ ನೀನು ದವಲೆ ನರಳಿ ಓ ದೇವ ನಾವುದಾರಂದರೆ ಕರ್ನಾಟಕ
ಕರ್ನಾಟಕ ದೇಶದಲ್ಲಿ ತಯಾರಾಗಿದೆ ಸಿಮೆಂಟು, ಅದರಷ್ಟು ಗಟ್ಟಿಯಾಗಿಲ್ಲ ಈಗಿನ ಗೌರ್ಮೆಂಟು. ಪ್ರತಿಯೊಬ್ಬರು ಆಗ್ಬೇಕಂತಾರೆ ಪಂಚಾಯತಿ ಪ್ರೆಸಿಡೆಂಟು. ನಾನು ಪ್ರೆಸಿಡೆಂಟ್ ಆಗ್ಬೇಕಂತೇಳಿ ಕಳ್ಕೊಂಡ ಲಕ್ಷಗಳು 18 ಲಕ್ಷಗಳನ್ನು ಕಳೆದುಕೊಂಡು 8 ಓಟಿನೊಳಗೆ ಒಂಟು ಬಂದ ಬಂಡ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಎಲ್ಲ ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ಹಾಗಾದರೆ ಇತ್ತಗ ಬಾ ಛತ್ತ ಬಿಟ್ಟು ಕೇಳ. ತಲೆ ತಲನೆ ಒಳೆಯುವ ಎನ್ನಯ ಮಹಾಮೆರೆಯುವ ಗಜಯಂ ಕಂಡ ಸ್ವರ್ಗಾಧಿಪತಿಯಾದ ಇಂದ್ರನು ತನ್ನ ಪಟ್ಟಣವನ್ನು ಬಿಟ್ಟು ಕಟ್ಟು ಓಡಿ ಹೋದನು. ಎನ್ನಯನ ಗಟ್ಟಿನ ಗಂಟಾರವಾದಕ್ಕೆ ಅಷ್ಟದಿ ಪಾಲಕರು ಪಲಾಯನಕ್ಕೆ ಮೈಗೊಟ್ಟರು. ಎಲ್ಲ ಸಾರಥಿ ಧರಣಿಯಲ್ಲಿರುವ ಭೂಪಾಲಕರೆಲ್ಲರಂ ಜಯಿಸಿ ತ್ರಿಲೋಕಕ್ಕೆ ನಾನೇ ಪಟ್ಟಾಧ್ಯಕ್ಷನಂದನಿಸೆ. ಅತಳ ವಿತಳ ಪಾತಾಳ ರಸತಳ ಲೋಕಾಂಗಲಂ ಭೇದಿಸೆ ಕುಬೇರಂ ನಂದಿಸೆ. ಶ್ರೇಷ್ಠನಾದ ಚಂದ್ರ ವಂಶದ ಕಲಿ ತಿಲಕ ನಂದನಿಸೆ. ಬುಧ ಪೂರ್ವ ಆಯ ಮೊದಲಾದ ನಮ್ಮ ವಂಶ ಶ್ರೇಷ್ಠರಿಗೆ ಸಮಬಲಿಷ್ಠ ನಂದನಿಸೆ. ವೀರ ಮಹಾರಾಜನ ಪುತ್ರ ಸದಮಲ ಚರಿತ್ರ ಸಾರಥಿ ಎಂಡಾಗಿ ಬರುವ ರತಿಕರಂ ಕಂಡಾಕ್ಷಣವೇ ಎನ್ನಯ ಶಾಸ್ತ್ರ ಭಾವಗಳು ಕುದದಿಕ್ಕುವ ಜಲದಂತೆ ನೆಲೆದಾಡುವ. ಸಾರಥಿ ಮೂರು ಲೋಕದಲ್ಲಿ ಮೀರಿದ ಸೂರ ಅಮರಾವತಿ ಕೈಲಾಸವಂ ಧಿಕ್ಕರಿಸುವ ಮಹೇಶ್ಪತಿ ನಗರವಂ ಪರಿಪಾಲಿಸುವ ಸಾವಿರ ಭುಜದ ಕಲಿಸೂರ ವೀರ ಮಹಾರಾಜನನ್ನ ಹಡಿಗಡಿಗೆ ತಡ ಮಾಡದೆ ಕೈವೇರ್ಯ ಮಡಿಸಲ ಈ ಸಾರಥಿ ವೀರಾರ್ಜುನ ಮಹಾರಾಜರು ಇವಾದರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಬರಿಯೇ ಎಲ್ಲ ಈ ಸಾರಥಿ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ಕಾರ್ಯಾರ್ಥವೇನೆಂದರೆ ಏನು ದೇವ? ಛಪ್ಪನ್ನ ದೇಶದ ರಾಜ್ಯರಿಂದ ಕಪ್ಪ ಕಾಂಕೆ ಎಂದು ಒಪ್ಪಿಸಿಕೊಂಡು ಸುಪಟರೋಳು ಮಹಾಸುಪಟನೆನಿಸೆ ಎನ್ನಯ ಪಿತನು ಒಪ್ಪದಿಂದ ಬರ ಹೇಳಿದ ಕಾರಣ ಕರ ಪಲ್ಲವಿಯಾದ ಕಡಗ ಪಾಣಿಯಾಗಿ ಬರವನಾಯ್ತು ಕಂಡಿಯ ಸಾರಥಿ ತಿಳಿಯದೆ ನಾನು ಬಂದ ಸಂಗತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ. ಜಾಗ್ರತೆ. ಸ್ವಾಗತ ಸ್ವಾಗತ ಕೃತವೀರನಿಗೆ ಸ್ವಾಗತ. ಎಂದಿನ ದಿನ ಮಹಾಶುಭ ದಿನ, ಎಂದಿನ ದಿನ ಮಹಾಶುಭ ದಿನ. ಸಂಗೀತದ ಸುರಿಗಾನನ ಸ್ವಾಗತ ಸ್ವಾಗತ ಕೃತವೀರನಿಗೆ ಸ್ವಾಗತ.
ಮೆಟ್ರಿ ಹನುಮಂತ ಇವರು ಕಾರ್ತಿ ವಿರಾರ್ಜನ ಪಾತ್ರ ಮಾಡಿದ್ದಾರೆ. ಗುಲಾಬಿ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ ಬಾಪುರ್ಯ ವೈರಿಗಳ ಗರಬೆಲ್ಲಿರಬೇಗ ಮಾಡುವ ಪಿತನೇ ಎನ್ನಂ ಕರೆಸಿದ ಕಾರಣವೇನು ಹೇಳು ಬೇಗನೆ. ಅಗೋ ಜನಕ ಭಕ್ತರಾದ ಬಂಡ ಮನಜರ ಸೈನ್ಯವೇನಾದರೂ ನಮ್ಮ ಸಾಮ್ರಾಜ್ಯಕ್ಕೆ ಮುತ್ತಿಗೆ ಹಾಕಿರುವರೇ ಹೇಗೆ? ಅಗೋ ಜನಕ ಇಲ್ಲವೇ ಅಂಗ ವಂಗ ಕಾಳಿಂಗ ಕಾಶ್ಮೀರ ಮಗದ ಮಾನವ ಮೊದಲಾದ 56 ದೇಶದ ರಾಜರೇನಾದರ ಕಾಲ ಕಾಲಕ್ಕೆ ಕಪ್ಪ ಕಾಂತೆಯನ್ನು ತಂದು ಒಪ್ಪಿಸದೆ ತಪ್ಪಿ ಮಬ್ಬಿನಿಂದಿರುವರಪ್ಪಯ್ಯ. ಅಹೋ ಜನಕ ಇದು ಅಲ್ಲದೆ ಇದರಲ್ಲಿ ನಮ್ಮೋಳ ಯಾರಾದರೂ ದೇವತರ ಏನಾದರೂ ನಮ್ಮ ಮೇಲೆ ಅಸಹ್ಯ ಭಾವನೆ ತೋರುತ್ತರವರೇ? ನಮ್ಮ ಮಹೇಶ್ವತಿ ನಗರದ ಶೃಂಗಾರವನ್ನು ಕಂಡ ಬಂಡ ಮನಜರೇನಾದರೂ ಪುಂಡತನ ಮಮ್ಮ ಸೀರವರೇ ಹೇಗೆ? ಅಹೋ ತಂದೆ ಯಾವ ವಿಷಯವಾಗಿ ಕರೆಸಿದೆ ಏಳೆಯನ್ನ ಮುಂದೆ. ಅಹೋ ಜನಕ ಇದರಲ್ಲಿ ನಮ್ಮೋಳ ಯಾರಾದರೆ ದೇಶ ಸಾಧಿಸುವರಿದ್ದರೆ ಬಾಪುರ್ಯ ಮದ್ದ ಅದಮರಳ ಪಾಲಾಕ್ಷನ ವೃಕ್ಷ ಸ್ಥಳದೋಳ ಅಡಿಗೆ ಕೊಂಡರವರ ಮೆಡದ ಎಳೆದು ತಂದ ನಮ್ಮ ಮಹೇಶ್ವತಿ ದ್ವಾರದ ಮುಂಭಾಗಕ್ಕೆ ಕೆಟ್ಟಿ ಹಾಕಿವೆ. ತಂದೆ ನೀನು ಕರೆಸಿದಕ್ಕೆ ನಾನು ಬಂದೆ, ವಿಚಾರವೇನು ತಿಳಿಸನ್ನ ಮುಂದೆ. ಮಕ್ಷಕ ಸಮುದಾಯಕ್ಕೆ ಗಂಡ ಬೇರೊಂಡದಂತ ಪ್ರಜ್ವಲಿಸುವ ಕಾರ್ತಿವೀರನೇ ಜನಕ ನನ್ನ ನುಡಿಯಲ್ಲಿ ಚಿತ್ತ ಬಿಟ್ಟು ಬೇಗನೆ ಅದೇನು ಚೆನ್ನಾಗಿ ಹೇಳು ಅಪ್ಪಯ್ಯ. ರಾಜ್ಯಕ್ಕಿಂತ ಶ್ರೇಷ್ಠವಾಗಿ ನಮ್ಮ ಮಹೇಶ್ವತಿ ನಗರೊಂದಿಗೆ ಪಟ್ಟಂ ಕಟ್ಟಿ ಈ ರಕ್ತಕ್ಕೆ ತಕ್ಕ ಮರ್ಯಾದೆ ಕೊಟ್ಟು ಪಟ್ಟಾಭಿಷೇಕದ ಕಾರ್ಯ ಕೈಗೊಳ್ಳುವ ನಿಮಿತ್ತ ನಿನ್ನ ಕರೆಸಿರುವರು. ಕೇಳಿದೆಯ ಕಾರ್ತಿವೀರ್ಯ ನಂಬದೊಂದು ಬೋಧ ಕುಮಾರ ಹಸಿಲಿಕ ಮಾಸ್ವಿಕರ. ಆಹೋ ಜನಕ ಆಹೋ ಕುಮಾರ ಆಹೋ ಜನಕ ಎಂದಕ್ಕೆ ನಮ್ಮ ವಂಶಜನಾದ ಮರತ್ತ ರಾಜ ನಮ್ಮ ಅರಸನ ಬ್ರಾಹ್ಮಣರಿಗೆ ದಾನ ಮಮ್ಮ ಕೊಡಬೇಕಾದರೆ ತನ್ನ ಕೈಯಿಂದ ಕೊಡದೆ ತಮಗೆ ಬೇಕಾದಷ್ಟು ತೆಗೆದುಕೊಂಡು ಹೋಗಿರಂತ ಅಪ್ಪಯ್ಯ. ಅಂತ ಚಂದ್ರ ವಂಶದಳ ಉದಯಿಸಿದ ಏನಿನ್ನ ಕುಮಾರನ ರಾಜಾಧಿಕಾರ ಪಡೆದ ತರವಾಯ ನಿಮ್ಮ ಹಿರಿಯರಾದ ನಿಮ್ಮ ಆಶೀರ್ವಾದದಿಂದ ಸತ್ಯ ಧರ್ಮಗಳಂಬುಡದೆ ಅಧರ್ಮ ಕ್ಷಮನಗೊಡದೆ ಕಾಯ ವಾಚ ಮನಸ್ಸಿನಿಂದ ರಾಜಮಮ್ಮ ಪರಿಪಾಲಿಸುವ ಕೇಳಿದೆಯಾ ಪಿತನೇ ಅತಿ ಬಲಾಮಿತನೇ. ಆಹೋ ರಾಜ್ಯ ಕುಲಶೇಖರನಾದ ನನ್ನ ಕುಮಾರನೇ ಅಪ್ಪಯ್ಯನೇ ಏಳಿವೆನ್ ಕೇಳ ರಾಜ್ಯ ಧರ್ಮದ ವಿಚಾರ ಇಕೋದನೆಂದರೆ ಅದೇನು ಚೆನ್ನಾಗಿ ಹೇಳು ಜನಕ. ಸೂರ ರಾಜ್ಯಕ್ಕಿಂತ ಶ್ರೇಷ್ಠವಾಗಿ ನಮ್ಮ ಮಹೇಶ್ವತಿ ನಗರೊಂದಿಗೆ ಪಟ್ಟಂ ಕಟ್ಟಿ ಈ ರಕ್ತಕ್ಕೆ ತಕ್ಕ ಮರ್ಯಾದೆ ಕೊಟ್ಟು ಪಟ್ಟಾಭಿಷೇಕದ ಕಾರ್ಯ ಕೈಗೊಳ್ಳುವ ಈ ಸಿಂಹಾಸನ ಅಧಿಕಾರದ ಗತ್ತಿಗೆಯನ್ನು ಎರಳೆಕ್ಕದಲ್ಲಿ ಕೆಲವು ರಥದ ಪ್ರಶ್ನೆ ಕೇಳುವನೆ. ಚೆನ್ನಾಗಿ ಹೇಳು ಅಪ್ಪಯ್ಯ. ಅಂತ ಜಾನದ ನಿನ್ನನ್ನಿಲ್ಲದ್ರೆ ತಕ್ಕ ಉತ್ತರ ಬಿತ್ತರಿಸು. ಅಹೋ ತಲೆಯ ಜನಕ ದೇವಲೋಕದಲ್ಲಿ ಸದಾ ಕಾಲ ಸಂಪತ್ತಿನಿಂದಿರುವರಾರು, ಈ ಲೋಕದಲ್ಲಿ ಸೋಲುವರಾರು, ಈ ಧರಣಿಯಲ್ಲಿ ಪತಿಕಾರರು, ಈ ಭೂಮಂಡಲದಲ್ಲಿ ಪರದೇಶಿಗಳಾರು, ಮತ್ತು ಜಗತ್ತಲ್ಲಿ ಅತಿಥಿಗಳಾರು. ಕಾರ್ತವೀರ್ಯ ನಂಬದ ಕುಮಾರನೇ ಈ ಪ್ರಶ್ನೆಗಳ ತಕ್ಕ ಉತ್ತರ ಬೇಗನೆ. ಆಹೋ ಜನಕ ಆಹೋ ಕುಮಾರೇ ದತ್ತಾತ್ರೇಯ ಮಹಾಮುನಿಗಳಲ್ಲಿ ವಿದ್ಯಾ ಅಭ್ಯಾಸವನ್ನು ಮಾಡಿ ಸಕಲ ಧರ್ಮ ಶಾಸ್ತ್ರಾಂಗಳ ಮರಿತ ಈ ನಿನ್ನ ಕುಮಾರನ ಸಾಮಾನ್ಯನೇನೋ ಪ್ರಶ್ನೆಗಳಿಗೆ ಉತ್ತರ ಮೇಲೆವನೋ ಲಾಲಿಸು ಬೇಗನೆ. ಅದೇನು ಚಂದಾಗಿ ಹೇಳ್ಕಂದ. ಓ ಜನಕ ಅಹೋ ಕುಮಾರ ದೇವಲೋಕದಲ್ಲಿ ಸದಾ ಸಂಪತ್ತಿನಿಂದ ಮೆರೆಯುವನು ಓರ್ವನೇ. ಅವರ್ಯಾರು ಕಂದ ವೈಕುಂಠ ಒಡೆಯನಾದ ಲಕ್ಷ್ಮೀಪತಿಯಾದ ಮಹಾವಿಷ್ಣನು
ಎನ್ನ ಬದ್ಧನಾಧಿಪತಿಯಾದ ಕುಬೇರನು. ಹಾ. ಅಹೋ ಜನಕ, ಅಹೋ ಕೊಂದ. ಈ ಜಗದಲ್ಲಿ ಸೋಲುವವರು ಇಬ್ಬರೇ. ಅವರು ಯಾರು ಕಂದ? ಒಬ್ಬ ಕನ್ಯಾಪಿತನೋ, ಇನ್ನೊಬ್ಬ ಸಾಲಗಾರನೋ. ಹಾ. ಅಹೋ ಜನಕ, ಅಹೋ ಕುಮಾರ. ಈ ಧರಣಿಯಲ್ಲಿ ನಮಿಯ ಕಾಣುವ ಪತಿಕರು ಇಬ್ಬರೇ. ಅವರು ಯಾರು ಕುಮಾರ? ಒಬ್ಬ ಸೂರ್ಯ, ಇನ್ನೊಬ್ಬ ಚಂದ್ರ. ಈ ಸೃಷ್ಟಿಯಲ್ಲಿ ಪರದೇಶಗಳ ಇಬ್ಬರೇ ಜನಕ. ಅವರು ಯಾರು ಕಂದ? ಒಬ್ಬ ದೇಹ, ಇನ್ನೊಬ್ಬ ಜೀವ. ಹಾ. ಈ ಭೂಭಾಗದಲ್ಲಿ ನಮಿಯ ಕಾಣುವ ರತಿಕರು ಇಬ್ಬರೇ. ಅವರು ಯಾರು ಕಂದ? ಒಬ್ಬ ದನ, ಮತ್ತೊಬ್ಬ ಯೌವನ. ಹಾ. ಇಷ್ಟ ಮಾತ್ರ ಎನ್ನ ಭಗವತ ಸರಿಪಗಳಾದ ನನ್ನ ಗುರುವರಾದ ದತ್ತಾತ್ರೇಯ ಮಹಾಮುನಿಯವರು ಹೇಳಿಕೊಟ್ಟಿರುವರ ತಂದೆ. ಇದರಲ್ಲಿ ತಪ್ಪು ಇದ್ದರೆ ಇವರ ಹೇಳೆಯನ್ನ ಮುಂದೆ. ಭಲ ಭಲ ಸಹಸ್ರ ಭಾವೇ ಜನಕ, ನಿನ್ನ ಅದ್ಭುತವಾದ ವಿದ್ಯೆ ಮಹತ್ವಕ್ಕೆ ಮತ್ತು ನಿನ್ನ ಬಾಬಲಿಕೆ ಕೇಳ ಮೆಚ್ಚಿದೆ ಮೆಚ್ಚಿದೆ. ಎಚ್ಚರಬೇಕು ಅಪ್ಪಯ್ಯ. ಅದು ಯಾತಕ್ಕೆ ಜನಕ? ಈಗ ನಿನ್ನಲ್ಲಿ ರಾಜಭರಷ್ಣಳಿವೆ. ಹಾ. ನನಗೆ ಬಹಳ ಸಂತೋಷವಾಯಿತು. ರೇಣುಕರಾಜ 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 ನನ್ನ ಪುತ್ರನಾದ ಕಲಿಸೂರ ಕಾರ್ತವೀರಜ್ಜನ ಪಟ್ಟಾಭಿಷೇಕವಾಯಿತು. ಹಾ. ನನ್ನ ಪುತ್ರನಾದ ಕಲಿಸೂರ ಕಾರ್ತವೀರಜ್ಜನ ಪಟ್ಟಾಭಿಷೇಕ ಮಾಡುವುದಕ್ಕೆ ಹಾ. ನಮ್ಮ ಕುಲಪದರ ಕೊನಕರಕಂದು ಬಾಸಾರಥಿ ಹೋಗನಿ ಜಗತ್ತಿಗೆ. ನಿಮ್ಮಿಷ್ಟದಂತಾಗಲಿ ಬಾಬುದಿ. ಅಹೋ ನನ್ನ ಕುಮಾರನಾದ ಕಾರ್ತಿವೀರಜ್ಜನೇ, ಜನಕ, ನನ್ನ ನುಡಿಯನ್ನ ಆಲಿಸಬೇಕಲೇ. ಅದೇನು ಚೆನ್ನಾಗಿ ಹೇಳು ಅಪ್ಪಯ್ಯ. ನನ್ನ ಬಾವಲಕ್ಕೆ ತಡೆದೆ ಓಡುವುದಲ್ಲ. ಹೌದೇನು ಅಪ್ಪಯ್ಯ? ತನಯ ಜನಕ, ಬಾಪುರೆ ಅವನಿಗೂ ನಮಗೂ ಮೊದಲಿನಿಂದಲೇ ದೇಶ ಬೇಕವೆಂದಿರುವುದು. ಹ, ಆದ ಕಾರಣ ಅವನೇನಾದರೂ ನಿನ್ನಡೆ ಯುದ್ಧಕ್ಕೆ ಬಂದರೆ ಅವನ ಶಿರೋ ಮಾಡಿಸು, ಕೀರ್ತಿಯನ್ನು ಗಳಿಸು. ಈ ವಚನ ಮೆರಳ ಕುವರ ವೀರಾದಿ ವೀರ. ಬಾಪು ಬಾಪುರ್ಯ ಸಿಂಹ ರಾಜ್ಯನಂತ ಗರ್ಜನ ಗೈದ ಎಲ್ಲಿವರೆಗೆ ನಮ್ಮ ವಂಶದ ಕೀರ್ತಿಯ ಕಾರಣನಾದ ಪಿತರೇ, ನನ್ನ ದೇಶದ ಸಾಧನೆ ನುಡಿಗೆ ನಾನು ಮೆಚ್ಚಿದೆ ಮೆಚ್ಚಿದೆ. ರಾಜನ ನಾಳಿನ ದಿನ ಶ್ರೀಮನ್ನಾರಾಯಣನ ವೈಕುಂಠ ಲೋಕದೋಳ ಅಡಿಗೆ ಕೊಂಡರು ಅವನ ಗರ್ಭವಮ್ಮ ಸೆಳ್ಳಿ ನಿನ್ನ ವಚನವಮ್ಮ ಪಾಲಿಸಲಿದ್ದರೆ ಈ ಸೃಷ್ಟಿಯೋಳ ಶ್ರೇಷ್ಠ ಪರಾಕ್ರಮ ಕರ್ತವೀರಾರ್ಜುನ ಅನಿಸಿದರೆ ಬಾಪು ಬಾಪುರ ನಿನ್ನ ಸುಕುಮಾರನಾಗಿ ಹುಟ್ಟಿ ಸಾರ್ಥಕವೇನ ಜನಕ. ಜಗತ್ಕಾಂತಿ ಕನಕ ಭೂಪತಿ, ನನ್ನ ಪುತ್ರನಾದ ಕಲಿಸೂರ ಕಾರ್ತವೀರಜ್ಜನ ಪಟ್ಟಾಭಿಷೇಕವಾಯಿತು. ಹಾ. ನನ್ನ ಕರ್ತವ್ಯ ಮುಗಿಯಿತು. ಬರ ನಾನಿನ್ನ ತಪಸ್ಸು ಮಾಡಿ ಶಂಕರನನ್ನು ಒಲಿಸಿಕೊಳ್ಳುವುದಕ್ಕೆ ಕೈಲಾಸಗಿರಿಗೆ ಹೊರಡನ್ನು ಸಾರದೆ ರಥವನ್ನು ಬಿಡಿಸಾಕುತ್ತೆ. ನಿಮ್ಮಿಷ್ಟದಂತಾಗಲಿ ಬಾಬುದಿ. ಬಳಿ ಬಳಿ ರೇಯಲೈ ಸಾರದೆ ಭೂಪತಿ, ನನ್ನ ಬಳಿ ಬಳಿ ರೇಯಲೈ ಸಾರದೆ ದೇವ ರಥವನ್ನು ಇಳಿಸಿ ಜಗೃತೆ. ಹಾ. ಇದೇ ನೋಡು ಕೈಲಾಸ ಪರ್ವತವು. ಹಾ. ಇದರ ಮೈ ಮೇಲೆ ಎಷ್ಟು ಅಂದಿಯಲೇ. ಹೌದು ದೇವ. ಎಲ್ಲಿ ನಡೆದರ ಶಿವವೋ ಅರವೋ ಎಂದು ಷಡಕ್ಷರಿ ಮಂತ್ರವನ್ನು ಜಪಿಸುತ್ತ ತಪೋಂಗಯ್ಯೋ ಪ್ರಮಾದದಿ ಗಣಗಳನ್ನು ನೋಡು. ನೋಡಿದ್ದೇನೆ ದೇವ. ಸಾರದೆ
ಭೂಪತಿ ಏನು ಆಶ್ಚರ್ಯ! ಹಾ ಸಿಂಹದ ಮರಿ ಆನೆಯ ಮೆರೆಯ ಮೇಲೆ ಸವಾರಿ ಮಾಡುತ್ತಿರೋದು, ಮೂಷಕು ಮಾರ್ಜಾಲನೆ ಚಿನ್ನಾಟವಾಡುವುದು ನೋಡು. ಹಾ. ಎರಡನ ಮರಿಯು ಸರ್ಪಗಳನ್ನು ತನ್ನ ಗೂಡಿನಲ್ಲಿಟ್ಟು ಜೋಪಾನ ಮಾಡುವುದು ನೋಡು. ಹಾ. ಸಾರಥೆ, ಭೂಪತಿ ಇಂಥ ಸದ್ಗುಣದಿಂದ ಈ ರೀತಿಯಿಂದಿರಬೇಕಾದ್ರೆ ಇಲ್ಲಿ ತಪಸ್ಸು ಮಾಡುವ ಶಿವಗಣಗಳ ಮಹಿಮೆ ಇರೋದು ಹಾ. ಬೇರೆ ಇಲ್ಲ. ಹಾ ಇಂತಹ ಯೋಗ್ಯವಾದ ಸ್ಥಳದಲ್ಲಿ ನಾನು ತಪಸ್ಸು ಮಾಡಿ ಸದಾಶಿವ ಕೃಪೆಗೆ ಪಾತ್ರನಾಗಿ ಮುಕ್ತಿಯನ್ನು ಪಡೆದ ಸಾರಥಿ, ಇಲ್ಲೇ ತಪಸ್ಸಿಗೆ ಕುಳಿತುಕೊಳ್ಳಿ. ನಿಮ್ಮಿಷ್ಟದಂತಾಗಲಿ ಭೂಪತಿ. ಬಾಬಾ ರೇಣುಕ ರಾಜ ಭಾರ್ಗವರಾಮರಾಗಿರ್ಬೇಕು. ಸಾರಥೆ ಭೂಪತಿ ಬಲಿ ಬಲಿರೇಲ ಈ ಸಾರಥೆ ಭೂಪತಿ ಎನ್ನಯ ಪಿತನಾಜ್ಞೆಯಂತೆ ಕಬ್ಬಿ ಮಬ್ಬಿನೆಂದೆರವ ಕಾಶ್ಮೀರ ದರಸ ರೇಣಕ ನಂಶದ ಬಡದ ಮದಗೆಡಿವೆ ಬರವದಕ್ಕೆ ಎನ್ನಯ ಮಣಿಮಯ ರಥಕ್ಕೆ ದಿವ್ಯಾಸ್ತ್ರಗಳನ್ನು ಬಂಧಿಸು. ಹಾ ಮತ್ತ ಕಾಶ್ಮೀರ ನಗರಕ್ಕೆ ಸೂಟಿ ಎಂದ ರಥವನ್ನ ಬುಡವಂತನಾಗ ಸಾರಥ್ಯ ನಿಮ್ಮಿಷ್ಟದಂತಾಗಲಿ ಭೂಪತಿ. ಭಾರ್ಗವರಾಮರಾಗಿರ್ಬೇಕು. ಭಾರ್ಗವರಾಮರಾಗಿರ್ಬೇಕು. ಬಲಿರಿಯೇ ಎಲ್ಲ ಈ ಮದ ಸಖ್ಯನೆಂದಿರುವ ಮೂರ್ಖನಾದ ರೇಣಕ ರಾಜನೇ, ಈ ಶಾಸ್ತ್ರ ಭಾವುಗಳ ಕಾರ್ತವೀರಾಜ್ಯನನ್ನ ಮುಂದೆ ನಡೆಯಲಾರದೋ ನಿನ್ನ ದೌರ್ಜನ್ಯವೋ ಬೇಗನೆ ಎಲ್ಲ ಈ ಅದಮ ನೆನ್ನೆನ ದಿನ ನಾನೆಲ್ಲದ ಸಮಯದಲ್ಲಿ ಸದ್ದ ಸೊಳವೆಲ್ಲದ ನಮ್ಮಪ್ಪನಲ್ಲೇ ಒಡೆದಾಡೆ ಜಯಿಸಲಾಗದೆ ಎಂದಕ್ಕೆ ಓಡಿ ಒದೆಯ ಎಲೆ ರಣ ಹೇಗೆ ನಿನ್ನ ಜಲಮಕ್ಕೆ ಒಂದೀಟು ಬೆಂಕೆಚ್ಚ ಸುಡಲೆ ನಿನ್ನ ಮಕ್ಕಕ್ಕೆ ಬೆಂಕಿ ಸುಡಲೇ ವಾರ್ತಿಯಮ್ಮ ಹೊರದ ರೋಗ ಶೇಷ ಋಣ ಶೇಷ ಶಪ್ತರ ಶೇಷ ನಮ್ಮ ಬಲಿಯ ಬಿಟ್ಟರೆ ಇದು ನಮಗೆ ಸುಲಭವೆಲ್ಲಮ್ಮ ನಾನು ನುಡಿಯಂತೆ ರಣಕಂಕಣವನ್ನು ಕಟಿಗಂಡ ಕದಲಕ್ಕೆ ಬಂದ ದೆಟ್ಟಾದಿಯ ದೆಟ್ಟರನ್ನ ಮುಂದೆ ನಿನ್ನ ಹಟ್ಟಾಸವಮ್ಮ ತೋರಲೇ ರೇಣುಕ ಕ್ಷಣ ಮಾತ್ರದಲ್ಲಿ ತೋರಿಸಿಬಿಡುವೆ ನಿನ್ನೊಂದು ನೀನು ಎಲ್ಲಿಗೆ ಬಿಡುವೆನು? ಎಲೆ ಕಾರ್ತಿರಂಬದ ಅದಮನೇ ಎಲೆ ರೇಣುಕ ರಾಜನಂಬ ಭ್ರಷ್ಟನೇ, ನೀನು ಹುಟ್ಟಿ ಬರುವುದಕ್ಕೆ ಹುಲ್ಲ ಬೀಜವನ್ನಲ್ಲ ನಿಮ್ಮ ಕುಲದೇವರನ್ನ ಬೇಡಿಕೆ ಇಲ್ಲವಾಯಿತಂದರೆ ನಿನ್ನ ರುಂಡಿಗಳನ್ನು ತೊಳೆದು ಚೆಂಡಿನಂತೆ ತೂರಿ ನಿನ್ನ ಮಾನ ಹರಪಲಗಳನ್ನು ತೆಗೆದು ಬಿಡು. ಎಲೆ ರಕ್ಷ ಇಲ್ಲಿಂದಾಗುದಿಲ್ಲ, ನಿಮ್ಮಪ್ಪನಿಂದ ಆಗುದಿಲ್ಲ ರಕ್ಷ. ಬಲಿರೇ ಎಲ ಈ ರೇಣುಕ ನಂಬ ಪಾಮರ ನೀನು ಎಂಥ ದೊಡ್ಡ ಶೂರ. ಬಲಿರೇ ಎಲ ಈ ರೇಣುಕನೆಂಬ ಹದಮ ಎಲ್ಲಿ ಮೇಲೆ ಸಾಗದಲೇ ನಿನ್ನ ಪರಾಕ್ರಮ. ಎಲ ಈ ಹದಮ ನಿನ್ನಿನ ದಿನ ನಮಗೆ ಯಾರು ಹರಿಯದಂತೆ ಚೋರನಂತೆ ಎನ್ನಯ ಪಿತ ನೋಡಲೆ ಸಮರಂಗಕ್ಕೆ ಬಂದೆಯ ಬುದ್ಧಿ ಶೂನ್ಯನೇ. ಎಲೆ ರಕ್ಷ ನಿನ್ನ ನಡೆಯಲಾರದೋ ನಿನ್ನ ದೌರ್ಜನ್ಯವೋ ಬೇಗನೆ ನನ್ನ ಮುಂದೆ ನಡೆಯುವುದಲ್ಲ ರಕ್ಷ. ಚಂದ ಕೋಲ ಮಿಂಚಿನಂತ ಬರುವ ಎಲ್ಲ ಸರಂಗಲಂ ಎತ್ತರಿಸಿಕೊಂಡು ಮಾತನಾಡು. ಕೈಲಾಗದಿದ್ದರೆ ಸೋತೆನೆಂದು ಎಲ್ಲ ಪಾದಕ್ಕೆ ಶರಣ ಮಾಡು. ಮಕ್ಕಳ ಮಂಡಲದಲ್ಲಿ ಬರುವುದೋ ನಿನಗೊಂದು ದುರ್ಗತೆ.
ಎಲೈ ಕುಲ್ಲ ಎಲೇ ಭ್ರಷ್ಟ, ನೀನೇನು ಮಾತನಾಡುವಿಯ ಎಲೈ ಮದತ್ಮೂರ್ಖನೇ? ಮಾತನಾಡಿದ್ರೆ ಮಾಡುವುದೇನಲೇ ಅದಮ? ಸ್ವಲ್ಪ ತಾಳು, ನಿನ್ನ ಹಲ್ಲುಗಳ ಮುರಿದು ಪಟಪಟಲು ಹೊತ್ತು ಬಲ 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 ಅಂಥ ಪರ್ಯಕ್ಷಮೆ ಎಲೈ ಅದಮನೆ. ಇವತ್ತು ಅಟ್ಟನಾದ್ರೂ ಬಂದೋದೆ ಮರೆ. ರೇಣಕ ನಮ್ಮ ಪಾಮರ, ನೀನು ಯಾವ ದೊಡ್ಡ ಸೂರ ಈ ಕಲಿ ಸೂರ ಕಾರ್ತವಿ ರಾಜನ ನಂದರೆ ಚತುರ್ದಶ ಭುವನ ಬ್ರಹ್ಮಾಂಡವೇ ತೆನೆ ಕೆಳಗಾಗಿ ಒಯ್ದಾಡುವುದು. ಯಥೋಚಿತ ನಿನ್ನಂಥ ಉಲ್ಲ ಮನಜನ ಪಾಡಿಯದು ಅದಮ. ಆಕಾಶ ಮಂಡಲಕ್ಕೆ ಮಗವೆತ್ತ ಸುನಕವು ಹಲ್ಲು ತೆರೆದು ಒದಿರಿದರೆ ಆಕಾಶವೇ ನಾದಲು ಎದುರುವುದೇ ಎಲ ಅದಮ. ಎಂದಿನ ಸಂಗ್ರಾಮದಲ್ಲಿ ನಿನ್ನಂಶದ ಬಡಿಯದಿದ್ದರೆ ಬೋಲಿರೆ ರೂಪಿಯಾದ ದತ್ತಾತ್ರೇಯರಿಂದ ಸಾಧ್ಯ ಪಾಮರ ಶೇಷ ಮುಂದೆ ಒಬ್ಬರ ಅದು ಜಾಗ್ಯತೆಯಿಂದ ಯುದ್ಧಕ್ಕೆ ನಿಲ್ಲುವಂತನಾಗದು. ನೋಡು ಯುದ್ಧಕ್ಕೆ ಸನ್ನದ್ಧರಾಗಲೇ ಪಾಮರ. ಭಾರ್ಗವರಾಮ 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 ಭಾರ್ಗವ ಭಾರ್ಗವ ಮದಾಂತನಾದ ರೇಣಕ ರಾಜನ ಎನ್ನಗೆ ಕೂರ್ಗನಿಗೆ ಬೆಟ್ಟ ತಾಳಲಾರದೆ ಮರಣ ಹೊಂದಿದನು. ಈ ತ್ರಿಭುವನದಲ್ಲಿ ಕಲಿಸೂರ ಕಾರ್ತವಿ ರಾಜನಿಗೆ ಸರಿಸಮನಾದ ಧೀರರಿದ್ದರ ತಕ್ಷಣ ಯುದ್ಧಕ್ಕೆ ಸಿದ್ಧರಾಗಿ ಬರಬೇಕೆಂದ ರಣವೇರಿಯ ಮೊಡಸುವಂತನಾಗ ಸಾರದೆ ಮಾಡಿಕೊಂಡೆ ಅನ್ನುತ್ತಾರ. ಒಂಟಿಯಲ್ಲಿ ಬಿನ ಗಂಡ ಸೇಕರ ಒಂದೊಂಟೆ ಹೋಳಿಗೆ ಉಣ್ಣುತ್ತಾರ.
ಮೈನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡದೈತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡದೈತಿ ದೇವ ತಾವುದಾರೆಂದು ಕೇಳಿದೆ ದೇವ ಛಟ ಸ್ಫುಟದ ದುರ್ಭಟ ಪ್ರಕಟಿತ ತಡಘಟಿತ ಪಟತರ ಭಟರ್ಮ ಕಟಮಣಿಯಂತೆ ತೋರ್ಪ ವೀರನ ಮುಂದೆ ಸತಿ ಇಲ್ಲದ ಪುಟ ನಗದು ಬಂದ ಮದೊಂದರ ಸಿರಿಗಳ ಮರಿಗಿಡುವ ಮಾತಿಕರ ಯವಹೀ ಮನ್ನವ ದೇವ ಸಮುದ್ರ ಯತಿಗಣ ರುದ್ರ ಫಲಿರುದ್ರ ಏಕಾಂಗ ಭವರುದ್ಧ ಗರ್ಭಜಿಂದು ಭೇರಿ ನಿಬ್ಬರದ ಸುಪ್ರೇಂಗರು ಎಲ್ಲ ಈ ಮನ್ನವ ದೇವ ತಾರಕಾಕೃತಿಯ ಉರ್ಧ ಮುಖದ 100 ಕೋಟಿ ತಾರಾಮಂಡಲ ಖಾರ್ಗ ಫಲಿ ಬಾರಿದೋರ ಮುತ್ತಿನ ಆರ ಈರವಳಿ ನಡೆಸಿ ಗಂಡರು ಗಂಡದಿಯನ್ನು ಗಂಡಿಯಲಿಯನ್ನು ದಾರಂದಿ ವಿಚಾರ ಮಾಡುವ ನೀರದಾರ ಸೂತ ಸುಗಡ ಪ್ರಖ್ಯಾತ ದೇವ ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ ಹುಟ್ಟಿ ಬೆಳೆಯಬೇಕು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ ಸುಮ್ಮನೆ ಕುಂತರೆ ತಂದೆ ತಾಯಿಗಳ ಕಾಟ ಮನ್ಯಾಗ ಇದ್ದರೆ ಎಂಡರ ಮಕ್ಕಳ ಕಾಟ ಓಣ್ಯಾಗ ಒಂಟರ ಗೆಳೆಯರ ಕಾಟ ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳೋಣಂದ್ರೆ ಬ್ಯಾಸಗಳು ಚುಕ್ಕಾಡಿ ಕಾಟ ಆ ಚುಕ್ಕಾಡಿ ಕಾಟವನ್ನು ತಾಳಲಾರದೆ ಬಂದು ತಮ್ಮನ್ನು ಮಾತನಾಡಿಸುವ ಗಟ್ಟುಳ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಈ ಸಾರಥಿ ನಮ್ಮ ನಾಮಾಂಕಿತಂ ಏನೆಂದು ಕೇಳಿದೆಯಾ ಹೌದು ದೇವ ಗುಡಿಸುವ ಎಲ್ಲ ವೀರ ಬಬ್ಬಯ್ಯ ಹಬ್ಬರಕ್ಕೆ ಹೋಗಿ ತರದೆ ಜಿಲ್ಲೊಂದು ಹೊಡೆಯುವುದು ಸಭ್ರಾಜರ ನಿಬ್ಬರಗಾಗಿ ಎನ್ನ ಭಯ ಪಂಜಿ ಎಬ್ಬರಿನ ಮೈಗಟ್ಟ ಮಾಡುವುದು ಎನ್ನಗೆ ಎನ್ನರಾದ ಬಂಡಲ ರುಂಡಂ ಖಂಡಿಸುವ ಖಲನ ಪ್ರವೀಣ ಎಲ್ಲ ಸಾರಥಿ ರಘುವಂಶೋದ್ಭವ ಮಹಾಮುನಿ ಧಮದಕ್ತಿಯ ಕುಮಾರ ರೇಣುಕಾದೇವಿಯ ಗರ್ಭಾಜ್ವಳ ತಾರಾಪತಿಯಂತೆ ಉದಯಿಸಿದ ದುರಧೀರ ರಣಗಂಭೀರ ರಾಮನಂದ ಹಟಿಗಟಿಗೆ ತಡ ಮಾಡಿದ ಜೈವೇರ ಮೊಡ್ಸರ ಈ ಸಾರಥಿ ವರ್ಷದೇವರ ಕೃತಿ ರೇಣುಕಾದೇವಿ ರೇಣುಕಾದೇವಿ ವೀರ ಭಾರ್ಗವ ರಾಮರುವಾದರೆ ಬಂಗಾರದಿಂದ ಕಂಬಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಹೊಲಿರಿಯಲ್ಲ ಈ ಸಾರಥಿ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದಿನ ಕಾರಣವೆಂದು ಕೇಳಿದೆಯಾ ಹೌದು ದೇವ ಚಪ್ಪನ್ನಾರ ದೇಶದ ರಾಜ್ಯದ ಕಾಶ್ಮೀರದ ಅರಸ ರೇಣುಕಾ ರಾಜ್ಯನ ಕುಮಾರಿಯಾದ ನಮ್ಮ ಜನನಿ ರೇಣುಕಾದೇವಿಯಿಂದ ಆಶೀರ್ವಾದ ಪಡು ಮುಂದಿನ ಕಾರ್ಯ ವಿಚಾರ ತಿಳಿಯಲು ಹೊರಡವಾಯ್ತು ಗಂಡಿಯ ಸಾರಥಿ ನಮ್ಮ ಜನನಿಯ ಬಳಿಯ ಹೊರಡವನ್ನು ಜಾಗೃತಿ ನಿಮ್ಮಿಷ್ಟದಂತಾಗಲಿ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಕರೆಪ್ಪನ ಮಗ ರಾಮನಗೌಡ ಇವರು ಭಾರ್ಗವರಾಮನ ಪಾತ್ರ ಮಾಡಿದಂತವರಿಗೆ ಹೂವಿನ ಹಾರವನ್ನು ಬಹುಮಾನ ಪುರಸ್ಕಾರ ಮಾಡಿರುತ್ತಾರೆ ಕೊಂದು ಬರುವೆಯಾ ಸಾಧವಾಗಿ ಕೊಂಡು ಬರುವನು ಅಮ್ಮಯ್ಯ ನನ್ನ ಮನಸ್ಸು ಒಪ್ಪಲಾರದು ಯಾತಕ್ಕೆ ಒಪ್ಪಲಾರದು ಅಮ್ಮಯ್ಯ ಅಧಮನ ಕೈಗೆ ಹೇಗೆ ಒಪ್ಪಿಸಲಿ ನೀನು ಒಪ್ಪನ ಕೊಟ್ಟು ನೋಡು ಮಾತೆ ಕರನದಿ ಜಯಿಸಲ ಆಜ್ಞೆಯ ಕೊಡಲು ಅಳುಕಿರೆ ಮಾನವೋ ಆಜ್ಞೆಯ ಕೊಡಲು ಅಳುಕಿರೆ ಮಾನವೋ ಬಾರೆ 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 ಭಾರ್ಗವ
ರಾಮ ಅಮ್ಮಯ್ಯ ಹಡದ ಹೊರಲು ಹೌದು ಅಮ್ಮಯ್ಯ ಜನನಿ 9 ತಿಂಗಳು ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ಹಾಲು ಅನ್ನವನ್ನುಣಿಸಿ ಬೆಳೆಸಿದಂಥ ತಾಯಿ ನಾನಲ್ಲವೇ ರಾಮ ಅಮ್ಮಯ್ಯ ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಳು ಒಪ್ಪಲಾರದು ರಾಮ ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ಎಂದೆಂದು ನೇಮ ಅಹೋ ಎನ್ನ ಪಡೆದ ತಾಯೇ ಈ ನಿನ್ನ ಪುತ್ರನ ಬಾಹುಬಲನ ಮೇಲೆ ನಿನಗೆ ಅನುಮಾನವೇ ಕೇಳು ಎನ್ನ ಪ್ರತಾಪವನ್ನು ಮಾತೆ ಬೋಳಿರೆ ಕೋಟಿ ದೇವತೆಗಳು ಹಾಕಾಂತ ವೀರನ ಪಕ್ಷ ವಹಿಸಿ ಎನ್ನೊಡನೆ ಕಾರ್ಗಕ್ಕೆ ಬಂದರು ಈ ನಿನ್ನ ಒಡಲ್ ಸಂಭವನಾದ ನಾನು ಜರಿಯಲಾರೆನು ಅಮ್ಮಯ್ಯ ಭಾರ್ಗವ ನಿನ್ನ ಚಿಂತೆಯಂಬಿಟ್ಟೆ ಬಿಡು ಜನನೇ ಚಂಡ ಪ್ರಚಂಡನಾದ ನಿನ್ನ ತಂದೆಯನ್ನ ಕೊಂದವನ ಸೆಲವನ್ನು ಹೊರಗಡೆದು ಅವನ ದೇಹವನ್ನು 10 ಕಾಗಿಗಳಿಗೆ ಉಣಬಡಿಸಿ ಹಬ್ಬದ ಊಟವನ್ನು ಮಾಡಿ ಉಣಿಸಿ ಬಿಡುವನು ಒಂದು ವೇಳೆ ನಿನ್ನ ಮಾತು ಶಕೆಯಾದರೆ ಎಲ್ಲ ಮಾತು ಸೆಟೆಯಾದರೆ ಎಂತ 7 ಪುತ್ರನ ಪರವಲಂದು ಎನ್ನ ಧಿಕ್ಕಾರ ಮಾಡ ಮಾತೆ ಪರಮ ಪತಿವ್ರತೆ ರಾಮ ಜನನೇ ಚೊಕ್ಕಟವಾದ ನಿನ್ನ ನುಡಿಗಳನ್ನು ಕೇಳಿ ಅಕ್ಕರತೆಯ ಕರಳು ಕೆತ್ತಿ ನೇಮವನ್ನು ಕೊಡುವಳು ಈ ನಿನ್ನ ಮಾತೆ ಎಂದು ತಿಳಿದುಕೊಂಡೆಯಾ ನಾನೇನು ಸಾಮಾನ್ಯ ತಿಳಿದುಕೊಂಡಿರುವೆ ಅಮ್ಮಯ್ಯ ಭಾರ್ಗವ ಜನನೇ ಆ ಕಾರ್ಥವೀರನು ಸಾಮಾನ್ಯದವನಲ್ಲ ಅಗ್ನಿಯಿಂದ ಪ್ರಜ್ವಲಿಸುವ ಜಪದಗ್ನಿ ಮುನಿಕುಮಾರ ಈ ಭಾರ್ಗವನ ಅವನಮ್ಮ ಅಮ್ಮಯ್ಯ ದೇವದಾನವರಕ್ಕಿಂತಲೂ ಸೊಕ್ಕಿನಿಂದ ಮಿಕ್ಕಿ ಮೀರಿ ಮೆರೆಯುತ್ತಿರುವನು ಮಧೋನ್ಮತ್ತನಾದ ಕಾರ್ಥವೀರನು ಹರ್ಷಧ್ವರಿಗಳನ್ನು ದೂರ ಮಾಡಿದವನು ಜನನೇ ದತ್ತಾತ್ರೇಯವರ ಪ್ರಸಾದದಿಂದ ಜನಿಸಿದಂಥವನು ಅಧಮನಾದ ಕಾರ್ಥವೀರನು ಅವನಿಗಿಂತ ಮೀರಿದವನ ಮಾತೆ ಸಾಹಸ್ರ ಭಾವವುಳ್ಳವನ ಅಧಮನಾದ ಕಾರ್ಥವೀರನು ಕೊಟ್ಟ ನೋಡು ಮಾತೆ ಜನನೇ 10 ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋಗಿ ಅವನ ಮಾತೆ ಒಡಂಬಟ್ಟು ಹಿಂದಿರುಗಿ ಬಂದ ರಾವಣನ ಕೈಯಿಂದ ಆಗದ ಕಾರ್ಯ ಹೇ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಕಂದ ಕೋಲಾಡಿದ ಸುದ್ದಿಯನ್ನು ಮುಂದೆ ತಿಳಿಸಬೇಡ ಮಾತೆ ಅಮ್ಮಯ್ಯ ನನ್ನದೊಂದು ಶಪಥವಿರುವುದು ಕೇಳು ಅದೇನು ವಿಸ್ತಾರವಾಗಿ ಹೇಳ ಮಾತೆ ನಿನ್ನ ತಂದೆ ಅಗ್ನಿ ಜಮದಗ್ನಿ ನನ್ನನ್ನು ಕೈ ಹಿಡಿದು ಆಶ್ರಮವನ್ನು ಸೇರಿಸಿಕೊಳ್ಳುವ ಸಮಯದಲ್ಲಿ ಒಂದು ಮಾತು ಹೇಳಿದನು ಏನು ಮಾತನ್ನು ಹೇಳಿರೋನು ಮಾತೆ ಸತಿ ರೇಣುಕ ಪ್ರತಿದಿನವೂ ನದಿಗೆ ಹೋಗಬೇಕು ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ನನ್ನ ಪಾದ ಪೂಜೆಗೆ ಬಂದರೆ ತಕ್ಕ ಸತಿ ಎಂದು ಒಪ್ಪಿಕೊಳ್ಳುವೆನು ನನ್ನ ಆಶ್ರಮವನ್ನು ಸೇರಿಸಿಕೊಳ್ಳುವನೆಂದು ಹೇಳಿದನು ನಿನ್ನ ತಂದೆ ಅಗ್ನಿ ಜಮದಗ್ನಿ ನಾನು ಗುರುಬಲ ಹೊಂದಿರುವನಲ್ಲ ಅಮ್ಮಯ್ಯ ರಾಮ ಅಮ್ಮಯ್ಯ ನಿನ್ನ ತಂದೆಯ ಮಾತನ್ನು ಕೇಳಿ ನದಿಗೆ ಹೋದಾಗ ದಾರಿಯಲ್ಲೇನಾಯ್ತು ಗೊತ್ತೇ ಏನಾಗಿರೋದು ಮಾತೆ ಸರ್ಪವ ಮನುಷ್ಯನ ರೂಪವನ್ನು ತಾಳಿ ನನ್ನೋಡು 2 ಮಾತನ್ನಾಡಿತು ರಾಮ ಜನನಿ ಏನು ಹೇಳಿತು ಗೊತ್ತೇ ಏನಾಗಿರೋದು ಮಾತೆ ಅಮ್ಮ ರೇಣುಕಾ ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನು ಶಾಪಗ್ರಸ್ತನಾಗಿರುವೆನು 1 ವರ್ಷ ಪರ್ಯಾಂತರ ನಿನಗೆ ಸಿಂಬಿಯಾಗಿ ಬರುವೆಂದು ಹೇಳಿತು ನಾಗಸರ್ಪವು ರಾಮ ಅಮ್ಮಯ್ಯ ನಾಗಸರ್ಪವು ಸಿಂಬಿಯಾಗಿ ಬಂದಿತು ನದಿಗೆ ಹೋದನು ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ನಿನ್ನ ತಂದೆ ಪಾದ ಪೂಜೆಗೆ ನಾನು ಬಂದೆನು ರಾಮ ಅಮ್ಮಯ್ಯ ಆಗ ನಿನ್ನ ತಂದೆ ಅಗ್ನಿ ಜಮದಗ್ನಿ ಸತಿ ರೇಣುಕಾ ಮಹಾಪತಿರತಿ ಅಂದರೆ ನೀನೇ ನನಗೆ ತಕ್ಕ ಸತಿ ನೀನೇ ಎಂದು ಕೈ ಹಿಡಿದು ಸಂತೋಷವಾಗಿ ಆಶ್ರಮವನ್ನು ಸೇರಿಸಿಕೊಂಡನು ರಾಮ ಅಮ್ಮಯ್ಯ ಇಂಥ ದೇವತರ ಗರ್ಭದಲ್ಲಿ ಜನಿಸಿದ ನಿನಗೆ ಏ ಕಾರ್ಯವು ಸಲ್ಲತಕ್ಕದ್ದಲ್ಲ ರಾಮ ಕೊಡುವುದಿಲ್ಲ ಹೆತ್ತ ತಾಯಿ ಎಂದೆಂದಿಗೂ ನೇಮ ಅಹೋ ಎನ್ನ ಪಡೆದನ ಜನನಿಯಾದ ರೇಣುಕಾದೇವಿ ಏನು ಮಾತನ್ನಾಡಿವೆ ಅಹೋ ಜನನಿ ಈ ಪುತ್ರನ ಬಾಹುಬಲದ ಮೇಲೆ ನಿನಗೆ ಅನುಮಾನವೇ ಕೇಳು ಎನ್ನ ಪ್ರತಾಪವನ್ನು ಮಾತೆ ಮದನ್ಮತ್ತನಾದ ಕಾರ್ತವೀರನ ದೇವಧಾನ್ನವರಿಗೆ ಮೀರಿದನೆಂದ
ಆದರೆ ಈ ನಿನ್ನ ತನೆಯನ ಮುಂದೆ ಅವನ ಪರಾಕ್ರಮ ನಡೆಯುವುದಿಲ್ಲ. ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಕಂದ? ಎಲ್ಲ ಸರಿಸಮಾನ ಯಾರಿಲ್ಲವೆಂದು ಆ ಕಾರ್ತವೀರನು ಅಹಂಕಾರದಿಂದಿರುವನು. ಆದರೆ ಈ ನಿನ್ನ ಮಗ ಭಾರ್ಗವ ರಾಮನು ಹರ್ಷದ್ವರ್ಗಗಳನ್ನು ದೂರ ಮಾಡಿದವನು. ಜನನಿ, ರಾಮ, ಇಂಥ ಚಿತ್ರೋಪನ ಮುಂದೆ ಕೊಪ್ಪಿದ ಕಾರ್ತವೀರನ ಜೀವದೊಂದುಳಿಯುವನೇ. ಅಮ್ಮಯ್ಯ, ಸೌದೆಯ ಕಷ್ಟ ಬೆಟ್ಟದಷ್ಟಿದ್ದರೂ ಒಂದು ಕಿಡಿ ಅಗ್ನಿ ಸುಟ್ಟು ಭಸ್ಮವಾಗಿರುವುದೇ. ಮಜ್ಞಾನಿಯಾದ ನೀನು ಯೋಚಿಸಿದ ನಿಯಮವನ್ನು ಕೊಡು. ಅಮ್ಮಯ್ಯ, ಬೋಳಿರಿ ಬರೋಣ ನಮ್ಮ ಯಮರ. ಹಂಗ್ಯಾಕೆ ಮಾಡ್ಬೇಕು? ನಾನು ಕರೆಕ್ಟ್ ಹೇಳ್ತೀನಿ. ಜಮದಗ್ನಿ ರಾಮ, ಜನನಿ, ಹೇಳುವಿನ ಕೇಳು. ಚೆನ್ನಾಗಿ ಅಮ್ಮಯ್ಯ. ಮಗನೇ ಜಗದಿ ಮುನಿವೇರನೇ ಬಾರೈ ಭಾರ್ಗವನೇ, ಮಗನೇ ಬಾರೈ ಭಾರ್ಗವನೇ, ಮಗನೇ ಬಾರೈ ಭಾರ್ಗವನೇ, ಕಂದ ಬಾರೈ ಭಾರ್ಗವನೇ. ಜಮದಗ್ನಿ ಅಮ್ಮಯ್ಯ, ಜನನಿ, ಮಾತೆ, ಮಗನೇ ಬಾರೈ ಭಾರ್ಗವನೇ, ಕಂದ ಬಾರೈ. ಅಮ್ಮಯ್ಯ, ಚೆನ್ನಾಗಿ ಮಾತೆ. ರಾಮ, ಅಮ್ಮಯ್ಯ, ನಾಳೆ ಎಂದು ಮೆರೆಯುತ್ತಿರುವ ಕಾರ್ಥವೀರನ್ನು ಯಾವ ಶಕ್ತಿಯಿಂದ ಗೆದ್ದು ಬರಬಲ್ಲೆ ಮಗನೇ? ನಿನ್ನ ಶಕ್ತಿಯಿಂದ ಮಾತೆ. ಅದೇ ಹಾಗೆ ಮಾತೆ. ಚೆನ್ನಾಗಿ ಹೇಳಮ್ಮಯ್ಯ. ಜನನಿ, ರಾಮ ಹೋಗಿ ಬರೋ ನೀನು, ಮಗನೇ ಗೆದ್ದು ಬರೋ ನೀನು, ಮಗನೇ. ಅಮ್ಮಯ್ಯ, ಮಾತೆ, ಜನನಿ, ಬರೋ ನೀನು, ಮಗನೇ ಹೋಗಿ ಬರೋ ನೀನು, ಮಗನೇ ಜಗದಿ ಮುನಿ ವೀರನೇ ಬಾರೈ 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 ಭಾರ್ಗವನೇ, ಬಾರೈ ಬಾರೈ ಕೇಳೈ ಕೇಳೈ ಭಾರ್ಗವನೇ, ಮಗನೇ. ಬ್ರಹ್ಮಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರನನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಹೌದು ಮಾತೆ. ಕಾರ್ಥವೀರನನ್ನು ಗೆದ್ದು ಬರಬೇಕು. ನಿನ್ನಿಷ್ಟದಂತಾಗಲಿ ಮಾತೆ. ರಾಮ, ಜನನಿ, ಯುದ್ಧಕ್ಕೆ ಎಂದು ನೀನು ಹೋದಾಗ ಯುದ್ಧದಲ್ಲಿ ಗೆದ್ದು ಬರಬೇಕು ಒಂದು, ಇಲ್ಲವೇ ಅಲ್ಲೇ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಕು ಒಂದು. ಅಪ್ಪ ನಿಮ್ ಕೊಟ್ಟು ನೋಡು ಮಾತೆ. ಜನನಿ, ನಿನ್ನಿಷ್ಟ